ಸಾಮಾನ್ಯವಾಗಿ ಹೊಸ ಮೊಬೈಲನ್ನು ತಗೊಳ್ಳೋರು ಮಾಡುವಂಥ ಮೊದಲನೇ ಕೆಲಸ ತಮ್ಮ ಬಳಿ ಇರುವಂಥ ಹಳೆ ಮೊಬೈಲನ್ನು ಮಾರುವಂಥದ್ದು. ಹಳೆ ಮೊಬೈಲನ್ನು ಮಾರುವಂಥ ಸಂದರ್ಭದಲ್ಲಿ ಎಲ್ಲರೂ ಯೋಚನೆ ಮಾಡುವಂಥದ್ದು ಹಳೆ ಮೊಬೈಲ್ ಎಷ್ಟು ಹೆಚ್ಚಿನ ಬೆಲೆಗೆ ಹೋಗುತ್ತೆ ಅದನ್ನು ಪಡ್ಕೊಳ್ಳುವಂಥದ್ದನ್ನು ಯೋಚನೆ ಮಾಡ್ತಾರೆ ಹೊರತಾಗಿ ಕೆಲವರು ತಮ್ಮ ಹಳೆ ಮೊಬೈಲ್ನಲ್ಲಿದ್ದಂಥ ಡೇಟಾವನ್ನು ಡಿಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕೆಲವರು ಡೇಟಾವನ್ನು ಡಿಲೀಟ್ ಮಾಡದೆ ಹಾಗೆ ಮೊಬೈಲನ್ನು ಮಾರುವಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ಮಾಡೋದು ತುಂಬಾ ದೊಡ್ಡ ಅಪಾಯಕಾರಿ. ಹೀಗೆ ತನ್ನ ಬಳಿ ಇದ್ದಂಥ ಮೊಬೈಲನ್ನು ಹಳೆ ಮೊಬೈಲನ್ನು ಮಾರಾಟ ಮಾಡಿದಂಥ ಮಹಿಳೆ ಆಕೆಯ ಮೊಬೈಲ್ನಲ್ಲಿದ್ದಂಥ ಹಳೆ ಡೇಟಾ ಎಕ್ಸ್ಟ್ರಾಕ್ಟ್ ಆಗಿ ಆಕೆ ದೊಡ್ಡ ಸಮಸ್ಯೆಯನ್ನೇ ಎದುರಿಸುವಂತಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ನಿವಾಸಿಯಾಗಿರುವಂಥ ಸುಮಾರು 40 ವರ್ಷದ ಮಹಿಳೆ ತನ್ನ ಮೊಬೈಲನ್ನು ಸೆಕೆಂಡ್ ಹ್ಯಾಂಡ್ಗೆ ಆಕೆ ಮಾರಾಟವನ್ನು ಮಾಡಿರ್ತಾಳೆ. ಹಳೆ ಮೊಬೈಲನ್ನು ಮಾರಾಟವನ್ನು ಮಾಡಿ ಹೊಸ ಮೊಬೈಲನ್ನು ಕೂಡ ಖರೀದಿಯನ್ನು ಮಾಡಿರ್ತಾಳೆ. ಆಕೆ ಮಾರಾಟ ಮಾಡಿದಂಥ ಮೊಬೈಲನ್ನು ಪಡ್ಕೊಂಡಂಥ ವ್ಯಕ್ತಿ ತನ್ನ ಮೊಬೈಲ್ನಲ್ಲಿ ಅಂದರೆ ಆಕೆಯ ಮೊಬೈಲನ್ನು ಖರೀದಿ ಮಾಡಿದಂಥ ವ್ಯಕ್ತಿ ಟೆಲಿಗ್ರಾಮ್ ಆ್ಯಪನ್ನು ಇನ್ಸ್ಟಾಲನ್ನು ಮಾಡಿರ್ತಾನೆ. ಟೆಲಿಗ್ರಾಮ್ ಆ್ಯಪ್ನಲ್ಲಿ ಆಕೆಯ ಫೋಟೋ ಹಾಗೂ ನಂಬರ್ ಆತನಿಗೆ ಸಿಗುತ್ತೆ. ಅದನ್ನೇ ಬಂಡವಾಳ ಮಾಡಿಕೊಂಡಂಥ ವ್ಯಕ್ತಿ ಆಕೆಗೆ ಮೆಸೇಜನ್ನು ಮಾಡುವಂಥದ್ದು. ನಾನು ನಿನ್ನ ಕ್ಲಾಸ್ಮೇಟ್ ಅಂತೇಳಿ ಮೊದಲಿಗೆ ಮೆಸೇಜನ್ನು ಮಾಡ್ತಾನೆ. ನಂತರದಲ್ಲಿ ನಂಬರ್ಗಳು ಎಕ್ಸ್ಚೇಂಜ್ ಆಗ್ತವೆ. ಇಬ್ಬರು ಕೂಡ ಭೇಟಿಯಾಗುವಂಥ ಕೆಲಸವನ್ನು ಮಾಡ್ತಾನೆ. ಮಹಿಳೆಯನ್ನು ಭೇಟಿಯಾದಂಥ ವ್ಯಕ್ತಿ ತನ್ನ ಹೆಸರನ್ನು ಸುಳ್ಳು ಹೇಳುವಂಥದ್ದು. ನಾನು ತಿರುಪತಿಯಲ್ಲಿ ವಾಸವಾಗಿದ್ದೇನೆ. ತಿರುಪತಿ ತಿಮ್ಮಪ್ಪ ದೇವರ ದರ್ಶನಕ್ಕೆ ಏನಾದರೂ ಹೋಗಬೇಕಾದಂಥ ಸಂದರ್ಭದಲ್ಲಿ ನೀನಾಗಿರ್ಬೋದು, ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ಯಾರೇ ಇದ್ದರೂ ಹೇಳಿ, ನಾನು ನಿಮಗೆ ವಿಶೇಷವಾದಂಥ ದರ್ಶನವನ್ನು ಕಲ್ಪಿಸ್ತೀನಿ, ಅದಕ್ಕೆ ಒಂದಿಂತಷ್ಟು ಹಣ ಆಗುತ್ತೆ ಅಂತೇಳಿ ಹೇಳಿ ನಂಬಿಸುವಂಥ ಕೆಲಸವನ್ನು ಮಾಡ್ತಾನೆ. ನಂತರದಲ್ಲಿ ಇಬ್ಬರ ಪರಿಚಯ ಕೂಡ ತುಂಬಾ ಸಲಿಗೆ ಆಗುತ್ತೆ. ಇಬ್ಬರು ಕೂಡ ಕೆಲವೊಂದಷ್ಟು ಕಡೆ ಓಡಾಟ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಈಕೆ 40 ವರ್ಷದ ವಿವಾಹಿತ ಮಹಿಳೆ ಆಗಿದ್ದರೂ ಕೂಡ ಆತನ ಜೊತೆ ಸಲಿಗೆಯಿಂದ ನೆಟ್ಕೊಳ್ತಾಳೆ. ಜೊತೆಗೆ ಇಬ್ಬರ ಮಧ್ಯೆ ದೈಹಿಕ ಸಂಬಂಧ ಕೂಡ ಬೆಳೆಯುವಂಥದ್ದು. ನಂತರದಲ್ಲಿ ಈತ ಹೇಳುವಂಥದ್ದು, ನನಗೆ ಕ್ಯಾನ್ಸರ್ ಕಾಯಿಲೆಯಿಂದ ನಾನು ಬಳಲ್ತಾ ಇದ್ದೀನಿ, ಸಾಯೋದಕ್ಕಿಂತ ಮುಂಚಿತವಾಗಿ ನನಗೆ ಒಂದೇ ಒಂದು ಆಸೆ ಇದೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಾನು ಸಾವನ್ನಪ್ತೀನಿ ಅಂತೇಳಿ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಆರೋಪಿ ಮಾಡುವಂಥದ್ದು. ಆತನ ಮಾತನ್ನು ನಂಬ್ಕೊಂಡಂಥ ಮಹಿಳೆ, ಆಯಿತು ನಿನ್ನ ಆಸೆ ಏನಿದೆ ಹೇಳು, ನಾನು ಈಡೇರಿಸ್ತೀನಿ ಅನ್ನೋದನ್ನು ಹೇಳ್ತಾಳೆ. ಆತ ಹೇಳುವಂಥದ್ದು, ನಾನು ಸಾಯೋದಕ್ಕಿಂತ ಮುಂಚಿತವಾಗಿ ಒಂದು ಬಾರಿ ನಿನ್ನನ್ನು ನಗ್ನವಾಗಿ ನೋಡಬೇಕು ಅಂತೇಳಿ ಆತ ಎಮೋಷ್ನಲ್ ಆಗಿ ಮಹಿಳೆಯನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಆಕೆ ಕೂಡ ತನ್ನ ಮೊಬೈಲ್ನಲ್ಲಿ ನಗ್ನ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ಆತನಿಗೆ ಫಾರ್ವರ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಆರೋಪಿ ಅದನ್ನೇ ಬಂಡವಾಳವಾಗಿ ಇಟ್ಕೊಳ್ಳುವಂಥದ್ದು. ಪದೇ ಪದೇ ಮಹಿಳೆಗೆ ಕರೆ ಮಾಡುವಂಥದ್ದು, ಆಕೆಯಿಂದ ಹಣವನ್ನು ಪಡ್ಕೊಳ್ಳುವಂಥದ್ದು. ನನ್ನ ಜೊತೆ ನೀನು ಬರಬೇಕು, ಕರ್ದಲ್ಲಿಗೆ ಬರಬೇಕು, ಜೊತೆಗೆ ನನ್ನ ಜೊತೆ ನೀನು ದೈಹಿಕವಾದಂಥ ಸಂಪರ್ಕವನ್ನು ಹೊಂದಬೇಕು ಅಂತೇಳಿ ಪದೇ ಪದೇ ಟಾರ್ಚರನ್ನು ಮಾಡುವಂಥ ಕೆಲಸವನ್ನು ಆರೋಪಿ ಮಾಡ್ತಿರ್ತಾನೆ. ಜೊತೆಗೆ ಹಣಕ್ಕೂ ಕೂಡ ಡಿಮ್ಯಾಂಡನ್ನು ಮಾಡ್ತಿರ್ತಾನೆ. ಒಂದು ಕಡೆ ಮಹಿಳೆ ಈ ವಿಚಾರವನ್ನು ತನ್ನ ಪತಿ ಆಗಿರ್ಬೋದು, ಕುಟುಂಬಸ್ಥರಿಗಾಗಿರ್ಬೋದು, ಆಕೆ ಎಲ್ಲೂ ಕೂಡ ಹೇಳ್ಕೊಂಡಿರೋದಿಲ್ಲ. ಕೆಲವರು ತೀರಾ ಆಪ್ತ ಸ್ನೇಹಿತರ ಬಳಿ ಈ ವಿಚಾರವನ್ನು ಹೇಳ್ಕೊಂಡಿರ್ತಾಳೆ. ತನ್ನ ಸ್ನೇಹಿತರು ಹೇಳಿದಂತೆ ಆತನನ್ನು ಒಂದು ಕಡೆ ಭೇಟಿಯನ್ನು ಮಾಡಲಿಕ್ಕೆ ಕರೆಸು, ಆತನ ಮೊಬೈಲ್ನಲ್ಲಿರುವಂಥ ವಿಡಿಯೋವನ್ನು ಡಿಲೀಟ್ ಮಾಡಿಸೋಣ ಅಂತೇಳಿ ಆಕೆಯ ಸ್ನೇಹಿತರು ಹೇಳಿರ್ತಾರೆ. ಹೀಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಬಳಿಯಲ್ಲಿ ಒಂದು ಖಾಸಗಿ ಜಾಗಕ್ಕೆ ಆತನನ್ನು ಕರೆಸ್ಕೊಳ್ತಾರೆ. ಆತ ಭಾವಿಸುವಂಥದ್ದು, ಎಂದಿನಂತೆ ಈಕೆಯನ್ನು ಭೇಟಿಯಾಗ್ಲಿಕ್ಕೆ ಹೋಗ್ತಾ ಇದ್ದೀನಿ, 2-3 ದಿನ ನಾನು ಮಜಾ ಮಾಡಿ ಬರ್ಬೋದು ಅಂತೇಳಿ ಬರುವಂಥ ಸಂದರ್ಭದಲ್ಲಿ ಆಂಧ್ರದಿಂದ 2-3 ಜೊತೆ ಬಟ್ಟೆಯನ್ನು ಎತ್ಕೊಂಡು ಬಂದಿರ್ತಾನೆ. ಬರುವಂಥ ಸಂದರ್ಭದಲ್ಲಿ ಶೇವಿಂಗ್ ಬ್ಲೇಡನ್ನು ಕೂಡ ತಂದಿರ್ತಾನೆ. ಯಾವಾಗ ಮಹಿಳೆ ತನ್ನ ಸ್ನೇಹಿತರ ಜೊತೆ ಬಂದು ಏಕಾಏಕಿ ಮೊಬೈಲ್ನಲ್ಲಿದ್ದಂಥ ಖಾಸಗಿ ವಿಡಿಯೋಗಳನ್ನು ಡಿಲೀಟ್ ಮಾಡು, ಇಲ್ಲಾಂದರೆ ಪೊಲೀಸರಿಗೆ ದೂರನ್ನು ಕೊಡ್ತೀವಿ ಅಂತೇಳಿ ಆಕೆ ಹೇಳ್ತಾಳೆ. ಆತ ತನ್ನ ಬಳಿ ಇದ್ದಂಥ ಖಾಸಗಿ ವಿಡಿಯೋವನ್ನು ಡಿಲೀಟ್ ಮಾಡಲಿಕ್ಕೆ ಹಿಂದೆಟನ್ನು ಹಾಕ್ತಾನೆ. ಜೊತೆಗೆ ಕಡಾಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಡಿಲೀಟನ್ನು ಮಾಡೋದಿಲ್ಲ ಅಂತೇಳಿ ಹೇಳ್ತಾನೆ. ಆಗ ಮಹಿಳೆ ಬೇರೆ ದಾರಿ ಇಲ್ಲದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ಹೋಗುವಂಥದ್ದು. ಜೊತೆಗೆ ಈತನನ್ನು ಕೂಡ ತನ್ನ ಸ್ನೇಹಿತರ ಜೊತೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಹಿಳೆ ಮಾಡ್ತಾಳೆ. ಪೊಲೀಸ್ ಠಾಣೆಗೆ ಹೋದರೂ ಕೂಡ ಮಹಿಳೆ ದೂರನ್ನು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ದೂರನ್ನು ಕೊಟ್ಟರೆ ವಿಚಾರ ತನ್ನ ಪತಿಗಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತೇಳಿ ಮಹಿಳೆ ಹಿಂದೆಟಾಗ್ತಾಳೆ. ಕಡೆಗೆ ಮಹಿಳೆ ಯಾವಾಗ ಬೇರೆ ದಾರಿ ಕಾಣದೆ ಲಿಖಿತವಾದಂಥ ದೂರನ್ನು ಕೊಡ್ಲಿಕ್ಕೆ ಹೋಗ್ತಾಳೆ. ಆರೋಪಿ ಆತ ಬರುವಂಥ ಸಂದರ್ಭದಲ್ಲಿ ತನ್ನ ಜೊತೆ ತಂದಿದ್ದಂತಹ ಬ್ಲೇಡ್ ಏನಿರುತ್ತೆ ಅದರಿಂದ ತನ್ನ ಕೈಯನ್ನು ಕುಯ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಜೊತೆಗೆ ಪೊಲೀಸ್ ಠಾಣೆ ಒಳಗಡೆ ತನ್ನ ಮರ್ಮಾಂಗವನ್ನು ಕೂಡ ಕುಯ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಸದ್ಯ ಘಟನೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂಥ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಆರೋಪಿ ಏನಿದ್ದಾನೆ ಆತನಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡಿ ಸದ್ಯ ಆತನಿಗೆ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸನ್ನು ಕೊಟ್ಟು ಕಳಿಸಿರುವಂಥದ್ದು. ಈ ಪ್ರಕರಣವನ್ನು ಗಮನಿಸಿದ್ರೆ ಯಾರೇ ಆದರೂ ಕೂಡ ತಮ್ಮ ಬಳಿ ಇದ್ದಂಥ ಹಳೆ ಮೊಬೈಲನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಹಣ ಎಷ್ಟು ಬರುತ್ತೆ ಅನ್ನೋದನ್ನು ನೋಡೋದು ಮಾತ್ರ ಅಲ್ಲ, ತಮ್ಮ ಮೊಬೈಲ್ನಲ್ಲಿದ್ದಂಥ ಹಳೆ ಡೇಟಾ ಏನಿರುತ್ತೆ ಅದನ್ನು ಡಿಲೀಟ್ ಮಾಡೋದು ಕೂಡ ತುಂಬಾ ಮುಖ್ಯ ಅನ್ನೋದು ಗೊತ್ತಾಗುವಂಥದ್ದು. ಯಾವುದಕ್ಕೂ ಕೂಡ ನೀವು ತಮ್ಮ ಬಳಿ ಏನಾದರೂ ಹಳೆ ಮೊಬೈಲ್ಗಳಿದ್ದರೆ ಅದನ್ನು ಮಾಡೋಕ್ಕಿಂತ ಮುಂಚಿತವಾಗಿ ಎಚ್ಚರವಾಗಿರಿ ಅಂತೇಳಿ ಹೇಳೋದಷ್ಟೇ ನಮ್ಮ ಆಶಯ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್ನ ಫಾಲೋ ಮಾಡ್ತಾ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.